ಬರೇ ಮಕ್ಕೊಂತಾನ 20 ಮಲಗಿತಾ ಇರೋದು. ಬರೇ ಮಲಗಿ 12 ತಾಸು ಮಕ್ಕೊಂತಾನ್ರಿ. ಒಟ್ಟ ನಿದ್ದೆ ಬರೇ ನಿದ್ದೆ ಒದರಿದ್ರು. ಈಗ ತಲೆನೋವು ಉಂಟು ಅವರಿಗೆ? ತಲೆ ಉಂಟು. ತುಂಬಾ ನೋಯ್ತಾ ಇದೆಯಾ? ಎಷ್ಟು ಸಮಯದಿಂದ? ಈಗ ಒಂದು 3 ತಿಂಗಳಾಯ್ತು. 3 ತಿಂಗಳಾಯ್ತಾ? ಓಕೆ. ಮೂರ್ಛೆ ರೋಗ ಕೂಡ ಉಂಟಾ? ಮೂರ್ಛೆನೂ ಬರುತ್ತೆ. ಓಕೆ ಓಕೆ. ಪ್ರಾರ್ಥನೆ ಮಾಡ್ತೇನೆ ಈಗ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ. ಈ ಮಗನಿಗೋಸ್ಕರವಾಗಿ ನಾನು ಪ್ರಾರ್ಥಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆ ಮೂರ್ಛ ರೋಗದ ಸ್ಪಿರಿಟ್ ಅನ್ನು ಈ ಮಗನಿಂದ ಹೊರದಬ್ಬುತ್ತಾ ಇದ್ದಾನೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. A spirit of epilepsy come out right now in the name of Jesus. ಅದೇ ಜೊತೆಯಲ್ಲಿ ತಲೆವೇದನೆ ಕೂಡ ಬಿಟ್ಟು ಹೋಗಲಿ. ನಿದ್ರೆ ಮಾಡುವಂತ ನಿದ್ರೆಯ ಸ್ಪಿರಿಟ್ ಅನ್ನು ಕೂಡ ಈ ಮಗನ ಹೊರದಬ್ಬುತ್ತಾನೆ. ಸ್ಪಿರಿಟ್ ಆಫ್ ಸ್ಲೀಪ್ ಕಮ್ ಔಟ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ನಿದ್ರೆ ಭರಿಸುವಂತ ದುರಾತ್ಮ ಕೂಡ ಬಿಟ್ಟು ಹೋಗಲಿ. ತಲೆವೇದನೆ ದುರಾತ್ಮ ಬಿಟ್ಟು ಹೋಗಲಿ. ಮಾತ್ರವಲ್ಲದೆ ಯೇಸು ಕ್ರಿಸ್ತನ ಅಧಿಕಾರ ನಾಮದಲ್ಲಿ ಮೂರ್ಛ ರೋಗವನ್ನು ಹೊರದಬ್ಬುತ್ತಾನೆ. ಈ ಮಗನ ಶರೀರ ದೇವರ ಗರ್ಭಗುಡಿ. ಯಾವ ರೋಗಾತ್ಮಕ್ಕೆ ಈ ಮಗನ ಶರೀರದಕ್ಕೆ ಅಧಿಕಾರ ಇಲ್ಲ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಲೂಕ 10:19 ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನನ್ನ ಹೆಸರಿನಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ಯಾವುದೇ ಕೇಡು ಮಾಡುವುದರ ಸಮಯದಲ್ಲಿ ಫ್ರೀ ಆಗಲಿ. ಯೇಸು ನಾಮದಲ್ಲಿ ಸೌಖ್ಯವಾಗಲಿ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ ತಲೆನೋವು ಉಂಟು ನೋಡಿ. ತಲೆನೋವು ಕಮ್ಮತ್ ಹೋಯ್ತಲ್ಲ? ಓಕೆ. ತಲೆ ತಿರುಗುವಂತ ಅನುಭವ ಹೋಯ್ತಾ? ಹೋಯ್ತು. ಯೇಸುವೇ, ನನಗೆ ಸೌಖ್ಯ ಕೊಟ್ಟದಕ್ಕೆ ಸೌಖ್ಯ ಸ್ತೋತ್ರ.